ಡಿಸಿ ಅವರು ಮತ್ತು SP ಅವರು ಕೂಡ ಇದ್ದಾರೆ. ಈ ಥರ ಏನಾದರೂ ತಾರತಮ್ಯ ಆಗ್ತಿತ್ತು ಅಂದರೆ ಅದನ್ನು ಕ್ರಮ ತಗೊಳ್ಳುವಂಥದ್ದು ಮಾಡ್ತೀವಿ. ಬಟ್ ಈಗ ಆಗಬಾರ್ದು ಮತ್ತು ಇದು ಆಗಿತ್ತು ಅಂತಂದರೆ ಅದನ್ನು ಕೂಡ ನಾವು ಗಮನ ಇಟ್ಟು ಅದ್ರ ಕಡೆ ಭಾಳಷ್ಟು ಲಕ್ಷ್ಯ ಕೊಟ್ಟು ಅದು ಗ್ರೌಂಡ್ ಲೆವೆಲ್ ಹೋಗಬೇಕು ಇಲ್ಲೋ ಅನ್ನೋದನ್ನು ಟೂ ವೀಲರ್ 4 ವೀಲರು. ಆದರೆ ಇಲ್ಲಿ ಬರುವಂಥದ್ದು ಪ್ರಮೇಯ ಇಲ್ಲ. ಅಲ್ಲೇನೇ ಕೂಡ ಯಾಕಂದರೆ ಅದ್ರದ್ದು ಕೂಡ ಮಿಸ್ಯೂಸ್ ಆಗ್ತಾ ಇತ್ತು. ಹಾಗಾಗಿ ಆಯಾ ತಾಲೂಕಿನಲ್ಲಿ ಆಯಾ ತಹಶೀಲ್ದಾರ್ ಇರ್ಬೋದು, ನಮ್ಮ AC ಅವರು ಇರ್ಬೋದು, ಅವರು ಕೆಲವೊಂದು ಅಂದರೆ ಈಗ ಟೂ ವೀಲರ್ ಮೇಲೆ ಹೋಗ್ಬೇಕಾದ್ರೆ ಕಂಡೀಷನ್ಸ್ ಮಾಸ್ಕ್ ಕಂಪಲ್ಸರಿ ಇರಬೇಕು, ಈ ರೀತಿ ಕಂಡೀಷನ್ಗಳನ್ನು ಹಾಕಿ ಅವರು ಆರಾಮಾಗಿ ಓಡಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥದ್ದನ್ನು ಈಗಾಗಲೇ ನಾವು ಮತ್ತೆ ಚರ್ಚೆ ಮಾಡಿ ಅದು ಇನ್ನು 2 ದಿವಸಕ್ಕೆ ನಾವು ನಿರ್ಣಯಗಳನ್ನ ತಗೋತೀವಿ. ಅದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಕಡೆಯೂ ಕೂಡ ವ್ಯವಸ್ಥಿತವಾಗಿ 4ನೇ ತಾರೀಕಿನಿಂದ ಇಲ್ಲಿ ರಿಲ್ಯಾಕ್ಸ್ ಆಗುತ್ತೆ ಮತ್ತು ಎಲ್ಲ ಕಡೆಯೂ ಕೂಡ 4 ವೀಲರ್ 2 ವೀಲರ್ ಓಡಾಡ್ಬೋದು. ಬಸ್ಗಳು ಮಾತ್ರ ಓಡಾಡೋಂಗಿಲ್ಲ. ಯಾಕಂದರೆ ಇನ್ನೂ ಆರೆಂಜ್ ಝೋನ್ ಇರೋದ್ರಿಂದ, ಇನ್ನೂ ಕೂಡ ಕೇಂದ್ರ ಸರ್ಕಾರದ ಆದೇಶ ಇಲ್ಲದೆ ಇರೋದ್ರಿಂದ ಅವು ಮಾತ್ರ ಪ್ರಾರಂಭ ಆಗೋದಿಲ್ಲ ಅಂತ ಹೇಳಿದ್ರು. ಪರಿಸ್ಥಿತಿ ಅಂತಂದರೆ ಈಗಾಗಲೇ ನಾವೆಲ್ಲರೂ ಕೂಡ ಚರ್ಚೆ ಮಾಡಿದ್ವಿ. ಮಾರ್ಕೆಟ್ ಏರಿಯಾ ಏನಿದೆ, ಮಾರ್ಕೆಟ್ ಓಪನ್ ಮಾಡಬೇಕಾ ಅಥವಾ ಇದು ಕಂಟೈನ್ಮೆಂಟ್ ಏರಿಯಾ ಬಿಟ್ಟು ಬೇರೆ ಕಡೆ ಸ್ವಲ್ಪ ರಿಲ್ಯಾಕ್ಸ್ ಕೊಡಬೇಕಾ ಅನ್ನುವಂಥದ್ದು ಚರ್ಚೆ ಆಯಿತು. ಬಟ್ ಅದು ಸ್ವಲ್ಪ ರಿಸ್ಕ್ ಇರೋದ್ರಿಂದ ಏನು ಇನ್ನೂ 14 ದಿವಸ 17 ತಾರೀಕಿನವರೆಗೆ ಮುಂದುವರೆದಿದೆ. 17 ತಾರೀಕುವರೆಗೆ ನಾವು ಗಮನ ಕೊಡಬೇಕು. ಪಾಸಿಟಿವ್ ಕೇಸಸ್ ಬರೋದು ಕಡಿಮೆ ಆಯಿತು ಅಥವಾ ಮತ್ತೆ ಇನ್ನೊಂದು ಅಂದರೆ 17 ತಾರೀಕುವರೆಗೆ ನಾವು ಅದನ್ನು ಬೇಡ ಅಂತ ಹೇಳಿ ನಿರ್ಣಯ ಆಯಿತು. 16-17 ತಾರೀಕಿಗೆ ಮತ್ತೊಂದು ಸಭೆ ಮಾಡಿಕೊಂಡು ಅಲ್ಲಿಂದ ನಾವು ರಿಲ್ಯಾಕ್ಸ್ ಕೊಡ್ಬೋದು. ಅದರ ಸಲುವಾಗಿ ಅಲ್ಲಿ ಇನ್ನೊಂದು ಸ್ವಲ್ಪ ಕಾದು ನೋಡೋಣ ಅಂತಕ್ಕಂಥ ಶಾಸಕರ ಭಾವನೆ ಇತ್ತು. ಅದಕ್ಕೆ ಅವ್ರ ಜೊತೆ ಮಾತಾಡಿ ಒಂದು 4 ದಿವಸ ಟೈಮ್ ತಗೊಂಡು ಮುಂದೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಅದ್ರ ಬಗ್ಗೆ ಕಾಳಜಿ ತಗೊಂಡಿದ್ದೇನೆ. ಈ ಮೇಲಿರೋದು ಯಾಕಂದರೆ ಈಗಾಗಲೇ ನಾವು 5,000 ಕಿಟ್ಗಳನ್ನು ಯಾರು ತೆರಿಗೆದಾರರಿದ್ದಾರೋ ಅವ್ರ ಕಡೆಯಿಂದ ಎಲ್ಲ ಫುಡ್ ಕಿಟ್ ಮಾಡಿ 5,000 ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ. ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ನೀವು ಹೇಳಿರೋದು ಅಷ್ಟೇ ಇಂಪಾರ್ಟೆಂಟ್ ಇಶ್ಯೂ ಇರೋದ್ರಿಂದ, ಯಾಕಂದರೆ ಇಲ್ಲಿಂದ ನಾವು ಅದು ತಲುಪಿಸಿದ ಮೇಲೆ ಅದು ಎಲ್ಲಿ ಹೋಗುತ್ತೋ ಇಲ್ಲೋ ಅದು ಬಹಳ ಇಂಪಾರ್ಟೆಂಟು. ಆ ರೀತಿ ಏನಾದರೂ ಆಗಿದ್ದರೆ ಅದು ಯಾರ ಕಡೆ ಕೊಟ್ಟಾಗ ಮಿಸ್ಯೂಸ್ ಆಗಿದ್ದರೆ ಅದ್ರ ಮೇಲೆ ಕ್ರಮ ತಗೋತೀವಿ. ಅದನ್ನು ಇವತ್ತೇ ನಾನು ಕೂಡ ನಾನು ಹೇಳ್ತೀನಿ ಮಾಡಿ ಮೇಡಮ್. ಜಿಲ್ಲಾಡಳಿತದಿಂದನೇ ಒಂದು ಫೋನಿನ ಮಾಡಿ ಗೊತ್ತಾಗುತ್ತೆ ಸಮಸ್ಯೆಗಳು ಬರ್ತವೆ. ನೀವೇ ಒಂದು ಫೋನಿನ ಅರೇಂಜ್ ಮಾಡಿ ಜಿಲ್ಲಾಡಳಿತದಿಂದ. ಅವರಿಗೆ ಮತ್ತು ಸಚಿವರಲ್ಲಿ ನಾನು ಪತ್ರವನ್ನು ಕೊಟ್ಟಾಗ ಇವತ್ತು CB-NAT ಒಂದು ಲ್ಯಾಬನ್ನು ಇವತ್ತೇ ಪ್ರಾರಂಭ ಮಾಡ್ತಾ ಇದ್ದಾರೆ. ಆ ಪ್ರಾರಂಭ ಮಾಡ್ತಕ್ಕಂಥ ಲ್ಯಾಬು ನಮ್ಮ ವಿಜಯಪುರದಲ್ಲಿ ಬಹಳಷ್ಟು ಸ್ವಾಬ್ ಟೆಸ್ಟ್ ಮಾಡೋದಕ್ಕೆ ಒಂದು ಅನುಕೂಲಕರವಾದಂಥ ಒಂದು ಪ್ರಾರಂಭ ಇವತ್ತು ಆಗ್ತಾ ಇದೆ. ಯಾಕಂದರೆ ಗರ್ಭಿಣಿಯರ್ಗಿರ್ಬೋದು ಅಥವಾ ಯಾರಿಗಾದರೂ ಉಸಿರಾಟದ ತೊಂದರೆ ಆದಂಥವ್ರಿಗೆ ಎಮರ್ಜೆನ್ಸಿಯಾಗಿ ನಾವು ಸ್ವಾಬ್ ಟೆಸ್ಟ್ ಮಾಡಬೇಕು ಅಂತಂದರೆ ನಾವು ಇಲ್ಲೇ ವಿಜಯಪುರದಲ್ಲಿ ಅದನ್ನು ಮಾಡುವಂಥ ವ್ಯವಸ್ಥೆ ಇವತ್ತಿಂದ ಪ್ರಾರಂಭ ಆಗ್ತದೆ. ಇದು ದಿನಕ್ಕೆ ಸುಮಾರು 25ರಿಂದ 30 ಟೆಸ್ಟ್ಗಳನ್ನು ಮಾತ್ರ ಮಾಡ್ಬೋದು. ಆದರೆ ದಿನಕ್ಕೆ ನಾವು 30 ಟೆಸ್ಟ್ವರೆಗೂ ಕೂಡ ಮಾಡುವಂಥ ಒಂದು ಕಾರ್ಯ ಇವತ್ತಿಂದ ವಿಜಯಪುರದಲ್ಲಿ ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಏನೇ ಸ್ಯಾನಿಟೈಸರ್ಸ್ ಇರ್ಬೋದು ಅಥವಾ ಸ್ಯಾನಿಟೈಸರ್ ಇರ್ಬೋದು, ಟ್ರಿಪಲ್ ಲೇಯರ್ ಮಾಸ್ಕ್ ಇರ್ಬೋದು ಅಥವಾ PPE ಕಿಟ್ಗಳಿರ್ಬೋದು, ಅದರ ಬಗ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಅದು ಕೂಡ ಒಳ್ಳೆಯ ರೀತಿಯಿಂದ ಈಗಾಗಲೇ ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ ವೈದ್ಯರ ತಂಡ, ನಮ್ಮ ರಾಜ್ಯದ ವೈದ್ಯರಿರ್ಬೋದು, ಅವ್ರನ್ನ ಒಳಗಡೆ ಕರ್ಕೊಳ್ಳೋ ಮುಂದೆ ಅವರಿಗೆ ಎಲ್ಲ ಕೂಡ ಆರೋಗ್ಯದ ಅಲ್ಲಿಯ ಅಂದರೆ ಬೇರೆ ಜಿಲ್ಲೆಯಿಂದ ಬೇರೆ ರಾಜ್ಯದಿಂದ ಬಂದರೆ ಅಲ್ಲಿ ಕೂಡ ಹೆಲ್ತ್ ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. SP ಅವರ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. ಇಲ್ಲಿ ಬಂದ ನಂತರ ಕೂಡ ಇಲ್ಲೂ ಕೂಡ ಅವರಿಗೆ ಟೆಸ್ಟ್ ಮಾಡಿ ಆಮೇಲೆ ಅವರಿಗೆ ಹೋಮ್ ಕ್ವಾರಂಟೈನ್ ಮಾಡುವಂಥದ್ದು ಅನ್ನುವಂಥದ್ದು ಕೂಡ ಈಗಾಗಲೇ ನಿರ್ಣಯ ಆಗಿದೆ. ಅದಕ್ಕೆ 4ನೇ ತಾರೀಕಿನಿಂದ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಇನ್ನುಳಿದಂತಹ ಬೇರೆ ಕ್ಷೇತ್ರಗಳಲ್ಲಿ, ಯಾಕಂದರೆ 1-2 ಕ್ಷೇತ್ರಗಳಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇರೋದ್ರಿಂದ ಅಲ್ಲೂ ಕೂಡ ನಮ್ಗೆ ಇನ್ನೂ ಒಂದು ಸ್ವಲ್ಪ ಟೈಮ್ ಬೇಕು. ಉದಾಹರಣೆಗೆ ಇಂಡಿಯನ್ನು ತಗೊಂಡಾಗ ಅಲ್ಲಿ ಮಹಾರಾಷ್ಟ್ರದ ಗಡಿ ಇರೋದ್ರಿಂದ ಅಲ್ಲಿ ನಡ್ಕೊಂಡು ಕೂಡ ಜನ ಬರ್ಬೋದು ಅನ್ನುವಂಥ ಒಂದು ಇದು ಇರೋದ್ರಿಂದ ಅಲ್ಲಿ ಆ ಶಾಸಕರು ಯಾವ ಒಂದು 4 ದಿನನೋ ಇನ್ನೊಂದು ವಾರನೋ ನೋಡೋಣ ಅಂತ ಅನ್ನುವಂಥ ಒಂದು ಭಾವನೆ ಇತ್ತು. ಇನ್ನುಳಿದಂಥ ಎಲ್ಲ ಕಡೆಯೂ ಕೂಡ ನಾವು ಅದನ್ನು ರಿಲ್ಯಾಕ್ಸ್ ಮಾಡಿ ಕಟ್ಟಡ ಕಟ್ಟಡ ಕೆಲಸಗಳಿರ್ಬೋದು, ರಸ್ತೆ ಕೆಲಸಗಳಿರ್ಬೋದು, ಇನ್ನುಳಿದಂಥ ಎಲ್ಲ ವ್ಯವಹಾರಗಳನ್ನು ಕೂಡ 4ನೇ ತಾರೀಕಿನಿಂದ ಮಾಡುವಂಥದ್ದು ಅಂಥೇಳಿ ಮಾಡಿದ್ವಿ. ಅದೇ ಕಡೆಯಿಂದ ಮಾಹಿತಿ ತಗೊಂಡು ಪೇಷಂಟ್ಸ್ಗೂ ಕೂಡ ಒಳ್ಳೆಯ ರೀತಿಯಿಂದ ಒಂದು ತಪಾಸಣೆ ಮಾಡುವಂಥ ಕಾರ್ಯ ನಡೆದಿದೆ. ಭಾಳಷ್ಟು ಒಳ್ಳೆಯ ರೀತಿಯಿಂದ ಒಂದು ಆ್ಯಪನ್ನು ಇಲ್ಲಿ ರೆಡಿ ಮಾಡಿದ್ದಾರೆ. ಯಾಕಂದರೆ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ಪೇಷಂಟ್ಸು ಯಾವ ರೀತಿ ರಿಕವರಿ ಆಗ್ತಾ ಇದ್ದಾರೆ, ಅವ್ರ ಸಮಸ್ಯೆಗಳೇನು ಅನ್ನುವಂಥದ್ದು, ಅವರು ಯಾವ ಸ್ಥಿತಿಗತಿಯಲ್ಲಿದ್ದಾರೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಮ್ಮಲ್ಲಿ ಪೇಷಂಟ್ ಮ್ಯಾನೇಜ್ಮೆಂಟ್ ಆ್ಯಪನ್ನು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ಅದು ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮತ್ತು ಎಲ್ಲ
ನೋಡಲ್ ಅಧಿಕಾರಿಗಳನ್ನು ನೇಮಿಸಿ ಎಲ್ಲ ಕ್ವಾರಂಟೈನ್ ಸೆಂಟರ್ಗಳಲ್ಲಿ ಅವರ ಮುಖಾಂತರನೂ ಕೂಡ ಮಾಹಿತಿಯನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಆಗ್ತಾ ಇದೆ. ಅದೇ ರೀತಿ ಈಗಾಗಲೇ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಈ ವಾರದಲ್ಲಿ 2 ಬಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾ ಆಡಳಿತ, ಎಲ್ಲ ಪೊಲೀಸ್ SP ಅವರು ಎಲ್ಲರ ಜೊತೆಗೂ ಕೂಡ 2ನೇ ಬಾರಿ ಇವತ್ತು ಅವರು VC ಮುಖಾಂತರ ಇವತ್ತಂತೂ ಎಲ್ಲ ಶಾಸಕರು, ಅಲ್ಲಿರ್ತಕ್ಕಂಥ MP ಗಳು ಮತ್ತು ಅಲ್ಲಿ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಡಳಿತದ ಜೊತೆಗೆ ಇವತ್ತು ಕೂಡ ನಮ್ಮ ಮುಖ್ಯಮಂತ್ರಿಗಳು VCಯನ್ನು ಮಾಡಿದ್ದಾರೆ. ಕಳೆದ ಬಾರಿ VCಯಲ್ಲಿ ಇನ್ನೂ ಕೂಡ ಕೇಂದ್ರ ಸರ್ಕಾರದ ಒಂದು ಆದೇಶ ಬಂದಿರಲಿಲ್ಲ. ಕೇಂದ್ರ ಸರ್ಕಾರದಲ್ಲಿ ಏನು 3 ನಾವು ರೆಡ್ ಝೋನು ಮತ್ತು ಆರೆಂಜ್ ಮತ್ತು ಗ್ರೀನ್ ಈ ಥರ ಏನು ಸಪ್ರೇಟ್ ಮಾಡಿದ್ರು ಅದರ ಬಗ್ಗೆ ಚರ್ಚೆ ಆಗಿತ್ತು. ವಿಜಯಪುರದ ಬಗ್ಗೆಯೂ ಕೂಡ ಸವಿಸ್ತಾರವಾದಂಥ ಮಾಹಿತಿಯನ್ನು ಮುಖ್ಯಮಂತ್ರಿಯವರು ಓದಿಕೊಂಡಿದ್ದರು. ಇವತ್ತು ಕೂಡ ನಮ್ಮ ವಿಜಯಪುರ ಜಿಲ್ಲೆ ಆರೆಂಜ್ ಝೋನ್ನಲ್ಲಿ ಬರೋದ್ರಿಂದ ಇವತ್ತು ಕೆಲವೊಂದು ಜಿಲ್ಲೆಗಳ ಒಂದು ಏನು ಮುಖ್ಯಮಂತ್ರಿಗಳು VC ತಗೊಂಡಿದ್ರು, ಅದರಲ್ಲಿ ವಿಜಯಪುರ ಜಿಲ್ಲೆಯೂ ಕೂಡ ಈಗ VC ಮಾಡಿದ್ರು. ಎಲ್ಲ ಜನಪ್ರತಿನಿಧಿ, ಎಲ್ಲ ನಮ್ಮ ಶಾಸಕ ಸಹೋದರರು ಮತ್ತು ವಿಧಾನ ಪರಿಷತ್ನ ಶಾಸಕರು ಕೂಡ ಇವತ್ತು ನಮ್ಮ ಜೊತೆಗಿದ್ದರು. ಇವತ್ತಿನ ಪ್ರಕಾರ ನಾವು ನೋಡಿದರೆ ವಿಜಯಪುರ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಮುಖ್ಯಮಂತ್ರಿಗಳ ಒಂದು ಅಭಿಪ್ರಾಯವನ್ನು ತಗೊಂಡು ನಮ್ಮ ವಿಜಯಪುರದಲ್ಲಿ ಜಿಲ್ಲೆಯಲ್ಲಿ ವಿಜಯಪುರ ಸಿಟಿ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಮ್ಮಲ್ಲಿ ಪಾಸಿಟಿವ್ ಕೇಸುಗಳು ಇರದೇ ಇರೋದ್ರಿಂದ 4ನೇ ತಾರೀಕಿನಿಂದ ಕೇಂದ್ರ ಸರ್ಕಾರದ ಆದೇಶ ಮತ್ತು ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ 4ನೇ ತಾರೀಕಿನಿಂದ ನಾವೆಲ್ಲ ಕಡೆಯೂ ಕೂಡ 4 ವೀಲರ್ ಇರ್ಬೋದು ಅಥವಾ 2 ವೀಲರ್ಸ್ ಇರ್ಬೋದು ಓಡಾಡುವಂಥ ಒಂದು ಅವಕಾಶ ಮಾಡಿಕೊಡುವಂಥದ್ದು. ಎಲ್ಲ ಕಡೆಯೂ ಕೂಡ ರೇಷನ್ ಅಂಗಡಿಗಳಿರ್ಬೋದು, ಕೈಗಾರಿಕೆಗಳಿರ್ಬೋದು ಅಥವಾ ರೈತರ ಚಟುವಟಿಕೆಗಳಿರ್ಬೋದು, ತೋಟಗಾರಿಕೆ ಚಟುವಟಿಕೆಗಳಿರ್ಬೋದು, ಅಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಒಂದು ವ್ಯವಹಾರಗಳಿಗೆ ಒಂದು ಗ್ರೀನ್ ಸಿಗ್ನಲನ್ನು ಅಂದರೆ ಅದನ್ನು ನೀವು ಸರಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅನ್ನತಕ್ಕಂಥ ಒಂದು ಮಾತನ್ನು ಕೂಡ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಮತ್ತು ಅಲ್ಲಿನ ಒಂದು ಜಿಲ್ಲೆಯ ಎಲ್ಲ ಶಾಸಕರ ಜೊತೆಗೆ ಚರ್ಚೆ ಮಾಡಿ ಇಲ್ಲಿ ನಾವು ನಿರ್ಣಯವನ್ನು ತಗೋಬೇಕು ಅನ್ನುವಂಥದ್ದು ಈಗಾಗಲೇ ಎಲ್ಲ ಶಾಸಕರ ಜೊತೆಯೂ ಕೂಡ ಈಗ ಒಂದು ಸಭೆಯನ್ನು ಮಾಡಿ ನಾವು ವಿಜಯಪುರ ಸಿಟಿಯನ್ನು ಬಿಟ್ಟು ಕೂಡ ನಾವು ರಿಲ್ಯಾಕ್ಸನ್ನು 4ನೇ ತಾರೀಕಿನಿಂದ ಕೊಡೋದು ಅಂತ ಆಗಿದೆ. ಮತ್ತು ಬೇರೆ ರಾಜ್ಯಗಳಿಂದ ಈ ರಾಜ್ಯಕ್ಕೆ ಬರುವಂತಹ ಏನು ನಮ್ಮ ವಲಸೆ ಹೋಗಿರುವಂತಹ ಕಾರ್ಮಿಕರಿರ್ಬೋದು, ಜನ ಇರ್ಬೋದು ಏನಿದ್ದಾರೆ ಎಲ್ಲ ಕಡೆಯಿಂದನೂ ಕೂಡ ಆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ಕೂಡ ಆಗಿದೆ. ಬಟ್ ಅದರಲ್ಲಿ ಮಹಾರಾಷ್ಟ್ರವನ್ನು ಹೊರತುಪಡಿಸಿ, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಬಹಳಷ್ಟು ಪಾಸಿಟಿವ್ ಕೇಸ್ ಇರೋದ್ರಿಂದ ಅಲ್ಲಿಂದ ನಮ್ಮ ಕಡೆಗೆ ಬಂದಾಗ ಈಗ ಕೆಲವೊಂದು ಉದಾಹರಣೆಗಳನ್ನು ನೋಡ್ತೀವಿ. ಟೆಂಪ್ರೇಚರ್ ಇದ್ರೂ ಕೂಡ ಟ್ಯಾಬ್ಲೆಟ್ ತೊಗೊಂಡು ಬರುವಂಥದ್ದು, ಅದನ್ನು ಮುಚ್ಚುಮರೆ ಮಾಡುವಂಥದ್ದು ಇಂಥದ್ದು ಆಗೋದ್ರಿಂದ ಮತ್ತೆ ನಮ್ಮ ವಿಜಯಪುರ ಜಿಲ್ಲೆಗೆ ಯಾವುದೇ ಹಾನಿ ಆಗಬಾರ್ದು, ತೊಂದರೆ ಆಗಬಾರ್ದು ಅನ್ನುವಂಥ ದೃಷ್ಟಿಕೋನದಿಂದ ಮಹಾರಾಷ್ಟ್ರದಿಂದ ಬರುವಂತಹ ಎಲ್ಲರಿಗೂ ಕೂಡ ಸ್ವಲ್ಪ ರೆಸ್ಟ್ರಿಕ್ಷನ್ ಹಾಕಿ ಇನ್ನೂ ಒಂದು 17 ತಾರೀಕುವರೆಗೆ ನಾವು ಕಾಯಬೇಕು ಅನ್ನುವಂಥದ್ದು ಇಡೀ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು VC ಮುಖಾಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭಾಳಷ್ಟು ಆದೇಶವನ್ನು ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ರಾಜ್ಯಗಳಿಂದ ಬರುವಂಥವರು, ಬೆಂಗಳೂರಿಂದ ಬರುವಂಥವರು, ಬೇರೆ ಜಿಲ್ಲೆಗಳಿಂದ ಬರುವಂಥವರು ಏನಿದ್ದಾರೆ